ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್. ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ಹೆಸರು ಕಾಳು ಕಿಚಡಿ ಮಾಡಿದ್ದೇನೆ ನೋಡಿ. ಹಾಗೆಯೇ ಅದರ ಪಕ್ಕದಲ್ಲಿ ಒಂದು ಸಣ್ಣ ಲೋಟದಲ್ಲಿ ಟೀ ಇಟ್ಕೊಂಡಿದ್ದೆ. ಇದು ಹೆಸರು ಕಾಳು ಬೇಯಿಸಿದ ನೀರು. ಇದಕ್ಕೆ ಹಸಿಮೆಣಸು, ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಒಳ್ಳೆ ಸಾರಾಗತ್ತೆ. ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ನೋಡಿ, ಇವತ್ತು ಎಷ್ಟು ಚೆನ್ನಾಗಿ ಬಿಸಿಲಿದೆ. ಮಳೆಗಾಲದಲ್ಲಿ ಒಳ್ಳೆ ಬಿಸಿಲು ಬಂದಿದೆ ಇವತ್ತು. ಬಟ್ಟೆ ಎಲ್ಲ ಚೆನ್ನಾಗಿ ಒಣಗುತ್ತೆ. ಸಖತ್ ಬಿಸಿಲು ಬಂದಿದೆ. ಆಚೆ ಮನೆಯಲ್ಲೆಲ್ಲ ಇನ್ನೂ ಬಟ್ಟೆ ಒಣಗಿಸಿಲ್ಲ. ನಮ್ಮ ಮನೆಯಲ್ಲೆಲ್ಲ ಮಾತ್ರ ಒಣಗಿಸಿದ್ದು. ಎಷ್ಟೊತ್ತಿಗೆ ಬಿಸಿಲಿರುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಬಿಸಿಲು ಬಂತು ಅಂದರೆ ಬಟ್ಟೆ ಒಗೆಯೋರಿಗೆಲ್ಲ ತುಂಬ ಖುಷಿ. ಯಾಕೆಂತ ಹೇಳಿದ್ರೆ ಮಳೆಗಾಲದಲ್ಲಿ ಬಿಸಿಲೇ ಬರೋದಿಲ್ಲ. ಅಪರೂಪಕ್ಕೆ ಬಿಸಿಲು ಬಂದಿದೆ ಅಂತಾದರೆ ನೋಡಿ, ಎಲ್ಲ ಮನೇಲಿ ಬಟ್ಟೆ ಎಲ್ಲ ಒಣಗಿಸಿಟ್ಟಿದ್ದಾರೆ ನೋಡಿ. ಎಲ್ಲ ಸ್ಲ್ಯಾಬ್ ನೆಲಕ್ಕೆಲ್ಲ ಹಾಕಿದ್ದಾರೆ ಬಟ್ಟೆನ. ನೆಲ ಎಲ್ಲ ಒಣಗಿಲ್ಲ, ಮಳೆ ಬಂದಿದ್ದು ನೀರೆಲ್ಲ ಹಾಗೇನೆ ಉಂಟು ನೋಡಿ. ಸಖತ್ ಬಿಸಿಲಿದೆ ಮಾತ್ರ ನೋಡಿ. ಹಬ್ಬ, ನೋಡಲಿಕ್ಕೆ ಆಗೋದಿಲ್ಲ ಸೂರ್ಯನ ಇವತ್ತು. ಇಷ್ಟು ದಿನ ಎಲ್ಲಿ ಹೋಗಿದ್ನೇನ ಸೂರ್ಯ, ಇವತ್ತು ಬಂದಿದ್ದಾನೆ. ನಮ್ಮದೆಲ್ಲ ಬಟ್ಟೆ ಒಣಗಲಿ ಅಂತಾನೆ ಇರಬೇಕು. ಬಂದಿದೆ ಮಿಕ್ಸ್ ಮೀನು ತೊಗೊಂಡಿದ್ದೇವೆ. ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ನೋಡಿ. ಇದನ್ನು ಗೋಂಡ್ಲು, ಚಟ್ಲಿ, ಸಣ್ಣದ ಆಂಬ್ಲು ಇದೆ ನೋಡಿ, ಆಂಬ್ಲು ಮೀನು, ಜಾರೆ ಎಲ್ಲ ಮಿಕ್ಸ್ ಇದೆ. ಎಲ್ಲ ಮಿಕ್ಸ್ ಮೀನು ತೊಗೊಂಡಿದ್ದೀವಿ. ಬಲೆ ಮೀನದು ಫ್ರೆಂಡ್ಸ್. ಮಿಕ್ಸ್ ಮೀನು ಸಾರು ಕುದೀತಾ ಇದೆ. ಎಲ್ಲ ಮೀನು ಮಿಕ್ಸ್ ಇದೆ, ಕುದಿಬೇಕಿನ್ನು ಸರಿಯಾಗಿ. ಫ್ರೆಂಡ್ಸ್, ಇವತ್ತು ನಾನು ಸ್ಪೆಷಲ್ ಮೊಟ್ಟೆ ಚಟ್ನಿ ಮಾಡಿದ್ದೇನೆ. ಸೊ ಯೂಟ್ಯೂಬಲ್ಲಿ ರೆಸಿಪಿ ನೋಡಿದ್ದೆ ಒಂದು, ಮೊಟ್ಟೆ ಚಟ್ನಿ ಅಂತ ಹೇಳಿ, ಹೋಟೆಲ್ ಸ್ಟೈಲ್ ಮೊಟ್ಟೆ ಚಟ್ನಿ. ಸೊ ಸ್ವಲ್ಪ ಡ್ರೈ ಚಟ್ನಿ ಇದು. ಇವತ್ತು ಈ ಚಟ್ನಿನ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ. ಇದು ರೆಸಿಪಿ ಬೇಕಾದರೆ ಇನ್ನೊಂದು ಸಲ ಹಾಕ್ತೇನೆ ನಾನು, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಡ್ರೈ ಚಟ್ನಿ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ತುಂಬ ಸ್ಪೈಸಿಯಾಗಿ ಚೆನ್ನಾಗಿದೆ, ಗಂಜಿಗೆ ಚೆನ್ನಾಗಾಗುತ್ತೆ ಈ ಚಟ್ನಿ. ಸೊ ಹಾಗೆ ಇವತ್ತೊಂದು ಟ್ರೈ ಮಾಡುವಂತ ಮಾಡಿದ್ದು. ಫ್ರೆಂಡ್ಸ್, ಮೊಟ್ಟೆ ಚಟ್ನಿ ಈಗ ರೆಡಿ ಆಗಿದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು, ಯಾಕೆ ಅಂತ ಹೇಳಿದರೆ ಸ್ವಲ್ಪ ಸ್ಟೋರ್ ಮಾಡಿ ಇಡೋಣ ಅಂತ ಹೇಳಿ. ತರಕಾರಿ ಸಾರೆಲ್ಲ ಮಾಡಿದಾಗ ಜೊತೆಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ 2 ಗಾಜಿನ ಇದನ್ನು ಸಹ ತೊಗೊಂಡಿದ್ದೇನೆ, ಬಾಕ್ಸನ್ನು. ಇದನ್ನೀಗ ಸ್ಟೋರ್ ಮಾಡಿ ಇಡೋಣ. ನೋಡಿ, ಮೊಟ್ಟೆ ಚಟ್ನಿಯನ್ನು ಗ್ಲಾಸ್ ಇದು ಅದರಲ್ಲಿಟ್ಟಿದ್ದೇನೆ. ಸ್ವಲ್ಪ ಭರಣಿ ಟೈಪೇ ಇದೆ ಇದು, ಗ್ಲಾಸ್ ಇದು. ಇದೆಲ್ಲ ಹಾಕಿಟ್ಟಿದ್ದೇನೆ. ಇದನ್ನು ಫ್ರಿಜ್ ಒಳಗೆ ಇಟ್ಟರೆ ತುಂಬ ಟೈಮ್ವರೆಗೆ ಹಾಗೇ ಇರ್ತದಂತೆ. ಸೊ ಹೊರಗಡೆನೂ ಇಡ್ಬೋದು, ಯಾಕೆಂತಂದರೆ ಸರಿ ಡ್ರೈ ಮಾಡಿದ್ದೇನೆ. ಇದು ಡ್ರೈ ಚಟ್ನಿ ನೋಡ್ಬೋದು ನೀವು ನೋಡಿ, ಸರಿ ಡ್ರೈ ಆಗಿದೆ ಈ ಚಟ್ನಿ. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು. ನಾನು ಒಣ ಕೊಬ್ಬರಿ ಹಾಕಿ ಮಾಡಿದ್ದೇನೆ ಇದನ್ನು. ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ. ಟೇಸ್ಟ್ ಸಹ ಸ್ವಲ್ಪ ಸ್ಪೈಸಿಯಾಗೂ ಇದೆ. ಇದನ್ನು ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಎರಡನ್ನು ಸಹ ಮುಚ್ಚಳ ಹಾಕಿ ಇಟ್ಟಿದ್ದೀನಿ. ಇದನ್ನು ಈಗ ಫ್ರಿಜ್ಜಲ್ಲಿ ಇಡ್ತೇನೆ. ಫ್ರೆಂಡ್ಸ್, ನಾವು ವಾಕಿಂಗ್ ಹೋಗುವಾಗ ಒಬ್ಬರು ಮನೆ ಹತ್ರ ನೋಡಿ ಎಷ್ಟು ನವಿಲು ಬಂದಿದೆ. ಇದು ಹೆಣ್ಣು ನವಿಲು. ಆವಾಗೆಲ್ಲ ಕಾಡಲ್ಲಿ ಮಾತ್ರ ನವಿಲು ಇರ್ತಾಯಿತ್ತು, ಈಗ ಊರಿಗೆಲ್ಲ ಬಂದುಬಿಟ್ಟಿದೆ. ಕಾಡನ್ನೆಲ್ಲ ಕಡ್ದಿದ್ದಾರೆ, ಹಾಗಾಗಿ ಊರ ಸೈಡೆಲ್ಲ ಬಂದಿದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.